ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಈ ಬಾರಿಯ IPL ಆಕ್ಷನ್ ನಲ್ಲಿ RCB ಮ್ಯಾನೇಜ್ಮೆಂಟ್ ಟೀಮ್ ಚಾಯ್ಸಿಂಗ್ ನಲ್ಲಿ ಬಹಳ ಎಡವಿದೆ. ತಂಡದಲ್ಲಿದ್ದ ಎಷ್ಟೋ ಆಟಗಾರರನ್ನ ಕೈಬಿಟ್ಟು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಟೀಮ್ನ ಸೀನಿಯರ್ ಪ್ಲೇಯರ್ಗಳಾದ ಕಿಂಗ್ ಕೊಹ್ಲಿ ಸಹ ತಂಡದ ಆಯ್ಕೆ ಸಂಬಂಧ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ RCB ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಎಕ್ಸ್ ಅಕೌಂಟ್ನಲ್ಲಿ RCBಯು ಇದೇ ಮೊದಲ ಬಾರಿಗೆ ಖಾತೆಯನ್ನ ತೆರೆದಿದ್ದು, ಖಾತೆಯನ್ನ ಹಿಂದಿಯಲ್ಲಿ ತೆರೆದ ಹಿನ್ನೆಲೆ ಕನ್ನಡಿಗರು ಸೋಷಿಯಲ್ ಮೀಡಿಯಾ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಹಿಂದಿ ಭಾಷೆಯಲ್ಲಿ ಎಕ್ಸ್ ಖಾತೆ ತೆರೆದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೆಲ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2025ರ ಮೆಗಾ ಆಕ್ಷನ್ನಲ್ಲಿ RCB ಫ್ರಾಂಚೈಸಿಯು ಆಟಗಾರರನ್ನು ಖರೀದಿ ಮಾಡಿತ್ತು. ಈ ಸಂಬಂಧ ಹೊಸ ಆಟಗಾರರು ಇರುವ ಫೋಟೋವನ್ನು ಹಿಂದಿಯಲ್ಲಿರುವ ಹೊಸ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿತ್ತು. ಇದಕ್ಕೆ ಅಭಿಮಾನಿಗಳು ಕೆಲ ಕನ್ನಡ ಪರ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಬಲ ಕೊಡುತ್ತಿರುವುದು ಬೆಂಗಳೂರು ಹೆಸರಿಗೆ ಮಾತ್ರ, ಹಿಂದಿ ಪೇಜ್ ಅನ್ನು ಫ್ರಾಂಚೈಸಿ ಡಿಲೀಟ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. RCB ಹಿಂದಿಯಲ್ಲಿ ಎಕ್ಸ್ ಪೇಜ್ ಓಪನ್ ಮಾಡಿ ಒಂದೆರಡು ಪೋಸ್ಟ್ ಶೇರ್ ಮಾಡುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಈ ಸಂಬಂಧ ಟ್ವೀಟ್ ಮಾಡಿದ್ದು, ನಿಮಗೆ ಬೆಂಬಲ ಕೊಡುತ್ತಿರುವುದು ಬೆಂಗಳೂರು ಎನ್ನುವ ಹೆಸರಿಗೆ ನಮ್ಮ ತಂಡ ಎಂದು ಪ್ರಾಣ ಕೊಟ್ಟು ಪ್ರೀತಿಸೋ ಕನ್ನಡಿಗರ ಪ್ರೀತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ. ನಿಮ್ಮ IPL ಕಪ್ ಹಾಗೂ RCBಗಿಂತಲೂ ನಮಗೆ ನಮ್ಮ ಕನ್ನಡ ನೆಲದ ಸ್ವಾಭಿಮಾನವೇ ಹೆಚ್ಚು. ತಕ್ಷಣ ಅದನ್ನು ತೆಗೆದುಹಾಕಿ ಎಂದು ಬರೆದುಕೊಂಡಿದ್ದಾರೆ. ಇನ್ನೊಬ್ಬ ಕನ್ನಡ ಪರ ಹೋರಾಟಗಾರ ಈ ಸಂಬಂಧ ಟ್ವೀಟ್ ಮಾಡಿದ್ದು, ಇವರದ್ದು ಆಡಿದ್ದೇ ಆಟ ಆಗೋಯ್ತು. ಕನ್ನಡಿಗರು ಎಚ್ಚೆತ್ತುಕೊಂಡಿಲ್ಲ ಎಂದರೆ ಏನು ಬೇಕಾದರೂ ಮಾಡುತ್ತಾರೆ. ಒಂದು ಕಡೆ ಅಭಿಮಾನಿಗಳ ಭಾವನೆಗೆ ಬೆಲೆ ಇಲ್ಲ, ಇನ್ನೊಂದು ಕಡೆ ಹಿಂದಿ ಹೇರಿಕೆ. ಪ್ರತಿಯೊಬ್ಬ ಕನ್ನಡಿಗನು ಧ್ವನಿಯಾಗಿ RCB ತಂಡಕ್ಕೆ ತಲುಪುವಂತೆ ಮಾಡಿ ಎಂದು ಬರೆದುಕೊಂಡಿದ್ದಾರೆ. ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿಸಿ ಬಲಿಷ್ಠ ತಂಡ ಕಟ್ಟಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಕಳೆದ 17 ಸೀಸನ್ಗಳಿಂದ ಇರೋ ಕಪ್ ಕೊರಗು ಈ ಬಾರಿ ನೀಗುತ್ತೆ. IPL ಟ್ರೋಫಿ ನಮ್ಮದಾಗುತ್ತೆ ಅನ್ನೋ ಕನಸು RCB ಮ್ಯಾನೇಜ್ಮೆಂಟ್ದಾಗಿದೆ. ಹರಾಜಿನ ದೊಡ್ಡ ಜವಾಬ್ದಾರಿ ಮುಗಿಸಿ ಸಮಾಧಾನದ ನಿಟ್ಟುಸಿರು ಬಿಟ್ಟ ಬೆನ್ನಲ್ಲೇ ಅಸಮಾಧಾನದ ಬಿಸಿ ಫ್ರಾಂಚೈಸಿಗೆ ಮುಟ್ಟಿದೆ. ಸದ್ಯ RCB ಮ್ಯಾನೇಜ್ಮೆಂಟ್ಗೆ ಟೆನ್ಷನ್ ತಂದಿಟ್ಟಿರೋದು ಕಿಂಗ್ ಕೊಹ್ಲಿ ಕೋಪ. ಹರಾಜು ಅಂತ್ಯಗೊಂಡ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಮ್ಯಾನೇಜ್ಮೆಂಟ್ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಆಟಗಾರರ ಖರೀದಿ ವಿಚಾರದಲ್ಲಿ ಫ್ರಾಂಚೈಸಿ ಮಾಡಿದ ಎಡವಟ್ಟುಗಳು ಕಿಂಗ್ ಕೊಹ್ಲಿಯ ಪಿತ್ತ ನೆತ್ತಿಗೇರಿಸಿದೆ ಅನ್ನೋದು ತಂಡದ ಮೂಲಗಳ ಮಾಹಿತಿಯಾಗಿದೆ. ಕೊಹ್ಲಿ ಕೋಪಕ್ಕೆ ಹಲವು ಕಾರಣಗಳಿವೆ. ಸಿರಾಜ್ ಕೈಬಿಟ್ಟಿದ್ದಕ್ಕೆ ಕೊಹ್ಲಿ ಅಸಮಾಧಾನಗೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಆಕ್ಷನ್ ಕಣಕ್ಕೆ ಬರ್ತಾರೆ ಅನ್ನೋದು ಯಾರೂ ನಿರೀಕ್ಷೆನೇ ಮಾಡಿರಲಿಲ್ಲ. ರಿಟೈನ್ ಮಾಡಿಕೊಳ್ಳುವಲ್ಲಿ ಎಡವಿದ RCB ಆಕ್ಷನ್ನಲ್ಲೂ ಖರೀದಿಸೋ ಗೋಜಿಗೆ ಹೋಗಲಿಲ್ಲ. ಕನಿಷ್ಠ ಒಂದು ಬಾರಿ ಕೂಡ ಬಿಡ್ ಮಾಡಲಿಲ್ಲ. 3 RTM ಅವಕಾಶವಿದ್ದರೂ ಮ್ಯಾನೇಜ್ಮೆಂಟ್ ಸೈಲೆಂಟ್ ಆಗಿ ಕುಳಿತು ಬಿಟ್ಟಿತ್ತು. 2017ರಿಂದ RCBಯ ಭಾಗವಾಗಿದ್ದ ಸಿರಾಜ್ನ ಬಿಟ್ಟು ಕೊಟ್ಟಿದ್ದು ಕೊಹ್ಲಿಗೆ ಬೇಸರ ತರಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡಿಗರು ಏನ್ ಬೇಕಾದ್ರೂ ಸಹಿಸಿಕೊಳ್ತಾರೆ. ತಾಯ್ನಾಡು ತಾಯಿ ವಿಷಯಕ್ಕೆ ಬಂದ್ರೆ ಮಾತ್ರ ಸುಮ್ಮನಿರಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.